ಅಂದರೆ ಫ್ರಮ್ ದ ಪಾಯಿಂಟ್ ಆನ್ ದ ಗ್ರೌಂಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಬಾಟಮ್ ಆ್ಯಂಡ್ ಟಾಪ್ ಆಫ್ ಟ್ರಾನ್ಸ್ಮಿಷನ್ ಟವರ್ ಫಿಕ್ಸ್ಡ್ ಅಟ್ ದ ಟಾಪ್ ಆಫ್ ದ 20 ಮೀಟರ್ ಹೈ ಬಿಲ್ಡಿಂಗ್ ಆರ್ 45 ಡಿಗ್ರಿ ಆ್ಯಂಡ್ 60 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂತ ಹೇಳಿ ಕೇಳಿದರೆ CBSE 2023 ಕೇಳಿರುವಂಥ ಕ್ವೆಶನು. ತುಂಬಾ ಸಿಂಪಲ್ ಕ್ವೆಶನು. ಏನಂತ ಹೇಳಿದ್ರೆ ಇವಾಗ ಒಂದು ಗ್ರೌಂಡ್ ಪಾಯಿಂಟ್ ಇದೆ ಆಯಿತಾ, ಇದೊಂದು ಗ್ರೌಂಡ್ ಪಾಯಿಂಟ್ ಅಂತ ಹೇಳ್ಕೊಳ್ಳಿ. ಈ ಗ್ರೌಂಡ್ ಪಾಯಿಂಟಲ್ಲಿ ಇಲ್ಲೊಂದು 20 ಮೀಟ್ರಿಗೆ ಒಂದು ಬಿಲ್ಡಿಂಗ್ ಎತ್ತರ ಇದೆ. ಬಿಲ್ಡಿಂಗಿಂದ ಮೇಲೆ ಒಂದು ಅವ್ರು ಏನು ಮಾಡಿದ್ದಾರೆ, ಟವರ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇವಾಗ ಫ್ರಮ್ ದ ಪಾಯಿಂಟ್ ಆನ್ ದ ಗ್ರೌಂಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಬಾಟಮ್ ಆ್ಯಂಡ್ ಟಾಪ್ ಆಫ್ ದ ಟ್ರಾನ್ಸ್ಮಿಷನ್ ಟವರ್ ಫಿಕ್ಸ್ಡ್ ಎಟ್ ದ ಟಾಪ್ ಆಫ್ ಎ 20 ಮೀಟರ್ ಹೈ ಬಿಲ್ಡಿಂಗ್ ಆರ್ 45 ಡಿಗ್ರಿ ಆ್ಯಂಡ್ 60 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಈಗ ಬಾಟಮಿಂದ ಇಲ್ಲಿಗೆ ಆ್ಯಂಗಲ್ ಆಫ್ ಎಲಿವೇಶನ್ ಇದೆ. ಸೊ ಇಲ್ಲಿಂದ ಇದು ಟವರ್ಗಿರುವಂತಹ ಆ್ಯಂಗಲ್ ಆಫ್ ಎಲಿವೇಶನ್, ಇಲ್ಲಿಂದ ಬಾಟಮ್ ಬಂದು ಆಬ್ವಿಯಸ್ಲಿ ಟವರ್ ಬಾಟಮ್ ಅಂದರೆ ಇದ್ರದ್ದು ಟಾಪೇ ಅಲ್ವಾ, ಇಲ್ಲಿಗೆ ಟಾಪಿಗೆ ಬಿಡುತ್ತೆ. ಸೊ ಇದು 45 ಡಿಗ್ರಿ ಇದೆಯಂತೆ, ಇದು ಪೂರ್ತಿ 60 ಡಿಗ್ರಿ ಇದೆಯಂತೆ. ಸೊ ಇಲ್ಲಿಂದ ಇಲ್ಲಿಗೆ 20 ಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ ನಮಗೆ ಗೊತ್ತಿಲ್ಲ ಎಷ್ಟು ಮೀಟರ್ ಇದೆ ಅಂತ ಹೇಳಿ. ಇದನ್ನು ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು, ಎಷ್ಟು ಮೀಟರ್ ಇದೆ ಅಂತ. ಹೈಟ್ ಆಫ್ ದ ಟವರ್, ಈ ಟವರ್ದು ಹೈಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ಡೋಂಟ್ ನೋ ವಾಟ್ ಈಸ್ ದಟ್ ಅಂತ. ಸೊ ನೇಮ್ ಕೊಡೋಣ, ಇದು PQR, ಇದನ್ನು S ಅಂತ ಹೇಳಿ ತಗೊಳ್ಳೋಣ. ಸೊ ಇವಾಗ ನನಗೆ ಟೋಟಲ್ ಇಲ್ಲಿ ತಗೊಂಡಾಗ ನಮಗೆ ಹೈಟ್ ಆಫ್ ದ ಬಿಲ್ಡಿಂಗ್ ಅಂತ ಬಂದಾಗ QS ವಿದ ಹೈಟ್ ಆಫ್ ದ ಬಿಲ್ಡಿಂಗ್, ಹೈಟ್ ಆಫ್ ದ ಬಿಲ್ಡಿಂಗ್ ಆಗುತ್ತೆ. ಸೊ ಹೈಟ್ ಆಫ್ ದ ಬಿಲ್ಡಿಂಗ್ ಎಷ್ಟಿದೆ, 20 ಮೀಟರ್ಸ್ ಇದೆ, ಸರಿನಾ? ಸೊ ಇವಾಗ ನಮ್ಗೆ ಏನು ತಗೋಬೇಕಂತ ಹೇಳಿದ್ರೆ PS ಅಂತ ತಗೋತೀವಿ. PS ವಿಲ್ ಬಿ ದ ಹೈಟ್ ಆಫ್ ದ ಟವರ್. PS ಬಿ ದ ಹೈಟ್ ಆಫ್ ದ ಟವರ್. ನಮಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಹೇಳಿ. ಸೊ ಇವಾಗ ಕನ್ಸಿಡರ್ ದ ಟ್ರಯಾಂಗಲ್. ಈಗ ನಾವು ಯಾವ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ RQSನ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ ಟ್ರಯಾಂಗಲ್ RQSನ ಕನ್ಸಿಡರ್ ಮಾಡೋಣ. ಆಗ tan 45 ಡಿಗ್ರಿ ಈಸ್ ಈಕ್ವಲ್ ಟು QS ಅಪಾನ್ RQ. ಸೊ ನಮಗೆ ಈ ಕಂಡೀಷನ್ ಅಪ್ಲೈ ಮಾಡಿದಾಗ ನಮಗೆ ಈಸಿಯಾಗಿ ಈ ಲೆನ್ಸ್ ಸಿಕ್ಬಿಡುತ್ತೆ. ಸೊ tan 45 ಡಿಗ್ರಿ ಈಸ್ ಈಕ್ವಲ್ ಟು QS ಡಿವೈಡೆಡ್ ಬೈ RQ ಅಂದರೆ tan 45 ಅಂದರೆ ಎಷ್ಟು, 1. QS ಅಂತ ಅಂದರೆ ಎಷ್ಟಾಗುತ್ತೆ, QS ಇಸ್ ನಥಿಂಗ್ ಬಟ್ 20. RQ ಎಷ್ಟು, RQ ನಮಗೆ ಗೊತ್ತಿಲ್ಲ. ಸೊ RQ ವಿಲ್ ಬಿ ಈಕ್ವಲ್ ಟು ಎಷ್ಟು, 20 ಮೀಟರ್ಸ್ ಆಗುತ್ತೆ. ಸೊ ಹಾಗಾದರೆ ನನಗೆ ಇಲ್ಲಿಂದ ಇಲ್ಲಿವರೆಗಿರುವಂಥ ಡಿಸ್ಟೆನ್ಸ್ ಗೊತ್ತಾಯಿತು. ಸೊ ಅಗೇನ್ ರೈಟ್ ಆಂಗಲ್ ಟ್ರಯಾಂಗಲ್ PQRನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ದ ಟ್ರಯಾಂಗಲ್ PQR ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ನಮಗೆ tan 60 ಡಿಗ್ರಿ ವಿಲ್ ಬಿ ಈಕ್ವಲ್ ಟು PQ ಡಿವೈಡೆಡ್ ಬೈ RQ ಆಯಿತು. tan 60 ಡಿಗ್ರಿ ಇಸ್ ನಥಿಂಗ್ ಬಟ್ ವಾಟ್, √3. ವಾಟ್ ಅಬೌಟ್ PQ ನನಗೆ ಗೊತ್ತಿಲ್ಲ, ನಾವು PQನ ನಾವೇ ಫೈಂಡ್ ಔಟ್ ಮಾಡಬೇಕು. ಇವಾಗ PQನ ನಾನು ಹೇಗೆ ತೊಗೋಬೋದು ಅಂತ ಹೇಳಿದ್ರೆ 20 ಪ್ಲಸ್ X ಅಂತ ಹೇಳಿ ತೊಗೋಬೋದಾ. ಇಲ್ಲಿಂದ ಇಲ್ಲಿಗೆ ನಾನು X ಇದೆ ಅಂತ ಹೇಳಿ ತೊಗೊತೀನಿ. ಸೊ ಅವಾಗ PQ ಎಷ್ಟಾಗುತ್ತೆ, 20 ಪ್ಲಸ್ X ಆಗುತ್ತೆ. ಆವಾಗ ಡಿವೈಡೆಡ್ ಬೈ RQ ನಾವು ಇವಾಗಲೇ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ, ಇಟ್ ವಿಲ್ ಬಿ ಈಕ್ವಲ್ ಟು 20ನ ಈ ಕಡೆ ಕಳಿಸೋಣ. 20 ಇಂಟು √3 ಈಸ್ ಈಕ್ವಲ್ ಟು 20 ಪ್ಲಸ್ X ಆಯಿತು. ಸೊ X ಇಸ್ ಈಕ್ವಲ್ ಟು 20 √3 ಮೈನಸ್ 20. ಸೊ X ವಿಲ್ ಬಿ ಈಕ್ವಲ್ ಟು ಟೇಕ್ 20 ಆಸ್ ಔಟ್ಸೈಡ್. ಒಳಗಡೆ ನಮ್ಗೆ ಏನು ಉಳ್ಕೊಳ್ಳುತ್ತೆ ಅಂದರೆ √3 ಮೈನಸ್ 1 ಉಳ್ಕೊಳ್ಳುತ್ತೆ. ಸೊ X ವಿಲ್ ಬಿ ಈಕ್ವಲ್ ಟು 20 ಇಂಟು √3 ಮೈನಸ್ 1 ಅಂತಂದರೆ 1.73 ಬರುತ್ತೆ. ಸೊ ಇದ್ರ ವ್ಯಾಲ್ಯೂ √3ನ ವ್ಯಾಲ್ಯೂ 1.73. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ, -1. ಸೊ ಅವಾಗ X ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ ಅಂದರೆ 20 ಇಂಟು 0.73 ಆಗುತ್ತೆ. ಇಫ್ ಯು ಮಲ್ಟಿಪ್ಲೈ X ವಿತ್ 20 ವಿತ್ 0.73 ಅಂತಂದರೆ 14.6 ಇಸ್ ದ 6 ಮೀಟರ್ ಇಸ್ ದ ಆನ್ಸರ್. ನನಗೆ X ಲೆಂತ್ ಎಷ್ಟು ಅಂದರೆ ಎಕ್ಸಾಕ್ಟ್ಲಿ ನಮಗೆ ಇದ್ರದ್ದು ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ
ಇಲ್ಲಿಂದ ಇಲ್ಲಿಗೆ ಪಿ ಇಂದ ಎಸ್ಗೆ ಎಷ್ಟು ಲೆಂತ್ ಇದೆ ಅಂತ ಹೇಳಿದ್ರೆ ಅದನ್ನ ಎಸ್ ಅಂತ ಹೇಳಿ ತಗೋತೀವಿ, ಪಿ ಎಸ್ ಅಂತ ಎಕ್ಸ್ ಲೆಂತ್ 14.6 ಮೀಟರ್ ಇದೆ ಅಂತ ಹೇಳಿ ತಗೋತೀವಿ. ಇದು ಸೆಕೆಂಡ್ ಕ್ವಶನ್, ವೆರಿ 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 ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಇದೇ ಕ್ವಶನ್ ಅಂತಲ್ಲ, ಈ ಥರ ನಾವು ಸಾಲ್ವ್ ಮಾಡೋದನ್ನು ಕಲ್ತ್ಕೋಬೇಕು. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕೊನೆಯಲ್ಲಿ ನಾನು ಮಧ್ಯದಲ್ಲಿ ಇದಕ್ಕೆ ಶಾರ್ಟ್ ಟ್ರಿಕ್ಸ್ನ ಹೇಳ್ಕೊಡ್ತೀನಿ, ಯಾವ ರೀತಿ ನೀವು ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿ.